ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತರಿಸ್ದೆ ವ್ಲಾಗ್ ಮಾಡ್ತಾಯಿದ್ದೀನಿ. ರಾಯರ ಪೂಜೆಯಿಂದ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ರಾಯರ ಪೂಜೆ ಮಾಡ್ತಾಯಿದ್ದೀನಿ. ರಾಯರು ಎಷ್ಟು ಚೆಂದ ಅಲಂಕಾರ ಮಾಡಿದ್ದೀನಿ ಅಂತ ನೀವೇ ನೋಡಿ. ಗುರುವಾರ ಅಂದರೆ ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ. ಯಾರೆಲ್ಲ ರಾಯರ ಪೂಜೆ ಮಾಡ್ತಾಯಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರಾಯರು ಪೂಜೆ ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅಂತಂದರೆ ಅದೊಂದು ಇನ್ಫಾರ್ಮೇಷನ್ ದೊಡ್ಡ ವಿಡಿಯೋ ಇದೆ, ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಅಲ್ಲಿಂದ ನಮ್ಮ ಬೆಂಗಳೂರು ಹೊಸದುರ್ಗದ ಕರಗ ಅಂದರೆ ಯಾರಿಗೆಲ್ಲ ಗೊತ್ತಿರಲ್ಲ ಇಲ್ಲಿ ಕರಗ ಅಂದರೆ ತುಂಬಾ ಪ್ರಸಿದ್ಧವಾದ ಕರಗ. ಇದು ಕರಗ ಕರ್ನಾಟಕ ಪ್ರಸಿದ್ಧ ಜನಪದ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ಆದಿಶಕ್ತಿ ದ್ರೌಪದಿಯನ್ನು ವೈನಕುಲ ಕ್ಷತ್ರಿಯ ಕುಲ ಅಂತೂ ಕರೆಯಲಾಗಿದೆ. ಕರಗ ಅಂದರೆ ಇದರ ದ್ರೌಪದಿಯನ್ನು ವೈನಕುಲ ಕ್ಷೇತ್ರ ಪ್ರಸಿದ್ಧವಾದ ಕರಗ ಅಂತ. ಇದು ಕರಗ ಆಚರಣೆಯ ಹಿಂದೆ ಪ್ರಸಿದ್ಧವಾದ ಮಾಹಿತಿ ಇದು. ಈ ಕರಗವನ್ನು ಕರ್ನಾಟಕದಲ್ಲಿ ಆಚರಿಸುತ್ತೆ ಮತ್ತು ಬೇರೆ ಕಡೆ ಎಲ್ಲೂ ಯಾವ ರಾಜ್ಯದಲ್ಲೂ ಆಚರಿಸಲ್ಲ. ಕರಗ ದ್ರೌಪದಿ ಸಂಬಂಧಪಡುತ್ತೆ. ಏಕೆಂದರೆ ಇತಿಹಾಸದಲ್ಲಿ ದ್ರೌಪದಿಯನ್ನು ವೈನಕುಲವರು ತ್ರಿಗುಳ ವೈನಕುಲದವರು ಮಾತ್ರ ಈ ಕರಗವನ್ನು ಆಚರಿಸುತ್ತಾರೆ. ಈ ಕರಗ ಎಂದರೆ ಅವರು ಒಂದು ಫುಲ್ಲು ಉಪವಾಸ ಇರುತ್ತೆ. ಅದು ಏನಾದರೂ ಕರಗ ಬಿದ್ದೋಯ್ತು ಅಂತಂದರೆ ಅದೆಲ್ಲ ಸುತ್ತ ಕತ್ತಿಯನ್ನು ಇಟ್ಕೊಂಡಿರ್ತಾರೆ. ಏನಾದರೂ ಬೀಳ್ತು ಅಂತಂದರೆ ಎಲ್ಲ ಚುಚ್ಚಿಬಿಡ್ತಾರೆ. ಅದು ಬೀಳೋಕ್ಕೆ ಯಾವುದೇ ಕಾರಣಕ್ಕೂ ಬೀಳಲ್ಲ. ಅದೇ ಥರ ಕರಗವನ್ನು ತಾಯಿ ದ್ರೌಪದಿ ಏನು ವೈನಕುಲದವ್ರು ಇರ್ತಾರಲ್ಲ ಅವರು ತುಂಬಾ ಕಾಪಾಡ್ಕೊತಾರೆ. ನೋಡಿ ಎಷ್ಟು ಚೆಂದ ಅಲ್ವ, ಎಷ್ಟು ಜನ ವೈಭವ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಆಚರಣೆ ನೋಡೋದಕ್ಕೆ. ಎಷ್ಟು ಚೆಂದ ಅಲ್ವಾ. ತುಂಬಾ ಮೆರವಣಿಗೆ ಮಾಡ್ತಾರೆ. ಹುಲಿ ವೇಷದಿರ್ಬೋದು, ಆಮೇಲೆ ಕಂಸಾಳೆ ಇರ್ಬೋದು, ಆಮೇಲೆ ಲಿಂಗದ ಬೀರರು, ಆಮೇಲೆ ವೀರಗಾಸೆ ಸೇವೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಯಾರಿಗೆಲ್ಲ ಮಂಗಳೂರದು ಹುಲಿ ವೇಷದ ಡ್ಯಾನ್ಸ್ ಇಷ್ಟ ಹೇಳಿ, ನನಗಂತೂ ತುಂಬಾ ಇಷ್ಟ. ತೇರು ಮಾತ್ರ ತುಂಬ ಚೆನ್ನಾಗಿ ಎಳಿತಾರೆ. ಅದಿಷ್ಟು ಅಲಂಕಾರ ಮಾಡೋಕ್ಕೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಬಾಳೆಹಣ್ಣು ಎಸೆಯೋದು ತೇರುಗಳಿಗೆ ಯಾವ ಥರ ಹಳ್ಳಿ ಸಂಪ್ರದಾಯ ಆಚರಣೆ ಜಾತ್ರೆ ಅಂದರೆ ನನಗಂತೂ ತುಂಬಾ ಇಷ್ಟ. ಕರಗ ಅಂತಂದರೆ ತುಂಬಾ ಇಷ್ಟ. ಹೊಸಕೋಟೆಯಲ್ಲಿ ನಿನ್ನೆ ಜಾತ್ರೆ ನಡೀತು. ನಮ್ಮ ಹಸ್ಬೆಂಡಿಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ. ಅವರು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಬಂದರು. ತೇರು ನೋಡಿ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಇದೇ ಥರ ಕರಗ ಬೆಂಗಳೂರಲ್ಲಿ ಅನ್ನಮ್ಮನ ಕರಗ ಇರ್ಬೋದು, ಆಮೇಲೆ ಗೋಪಾಲಸ್ವಾಮಿ ಕರಗ ಇರ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇವತ್ತಿನ ಇಷ್ಟೇ ವಿಡಿಯೋ ಫ್ರೆಂಡ್ಸ್, ಲೈಕ್ ಮಾಡಿ.